YouTube channel Varsha Vlogs. Welcome back to another vlog. So this video is going to be a travel vlog after a long time ಅಂತಾನೆ ಹೇಳ್ಬೋದು. ಸೊ thumbnail ನೋಡಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಾವೆಲ್ಲಿ ಹೋಗಿದ್ವಿ ಅಂತ ಹೇಳಿ. ಸೊ ನಮ್ಮ ಡೆಸ್ಟಿನೇಷನ್ ಬಂದು ಇಟ್ಸ್ ಗಾಡ್ಸ್ ಓನ್ ಕಂಟ್ರಿ ಅಂದ್ರೆ ಕೇರಳಗೆ ವಯನಾಡ್ಗೆ ಹೋಗಿದ್ವಿ ನಾವು. ಸೊ ಆಫ್ಟರ್ ಅ ಲಾಂಗ್ ಡಿಸ್ಕಷನ್ಸ್ ಗ್ರೂಪ್ ಚಾಟ್ ಎಲ್ಲ ಆದ್ಮೇಲೆ ಫೈನಲ್ ಆಗಿ ಟ್ರಿಪ್ ಇಟ್ಸ್ ಹ್ಯಾಪನಿಂಗ್ ಅಂತಾನೆ ಹೇಳ್ಬೋದು. ನಾನಂತೂ ಇನ್ನ ಫುಲ್ ಜೋಶ್ ಎನರ್ಜೆಟಿಕ್ ಸೂಪರ್ ಎಕ್ಸೈಟೆಡ್ ಆಗಿದೆ ಬಿಕಾಸ್ ಫೈನಲಿ ಹೋಗ್ತಿದೀವಿ ಅಂತ ಹೇಳಿ. ಸೊ ವಯನಾಡ್ಗೆ ನಾವು ಎಷ್ಟು ದಿನ ಹೋದ್ವಿ, ಹಾಗೆ ರೆಸಾರ್ಟ್ ಯಾವುದು ಬುಕ್ ಮಾಡ್ಕೊಂಡಿದ್ವಿ, ಪ್ರೈಸ್ ಎಷ್ಟಾಗುತ್ತೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೀವು ಈ ಬ್ಲಾಗಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು. ಆ್ಯಂಡ್ ನಾವು ಮಾತ್ರ ಫ್ಯೂಯಲ್ ಅಪ್ ಮಾಡ್ಕೊಂಡ್ರೆ ಎನರ್ಜೆಟಿಕ್ ಆಗಿದ್ರೆ ಸಾಕಾ, ಗಾಡಿನ ಕೂಡ ಫ್ಯೂಯಲ್ ಅಪ್ ಮಾಡಬೇಕಲ್ಲ. ಸೊ ಇನ್ನು ಫ್ಯೂಯಲ್ ಅಪ್ ಮಾಡಿಕೊಂಡು ನಾವಿನ್ನ ಹೊರಟ್ವಿ. ಹಾಗೆ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ರೆ ಪ್ಲೀಸ್ ಈಗಲೇ ಮರಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ 1000 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ತಿರ ಇದ್ದೀವಿ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗಾಗಿ ಪ್ಲೀಸ್ ಟು ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ ಅಂತ ಹೇಳ್ತಾ ವೆಲ್ಕಮ್ ಟು ವಯನಾಡ್. ಸೊ ನಮ್ಮ ಜರ್ನಿ ಬಂದು ನಾವು ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ವಿ, 6:30ಗೆಲ್ಲ ಹೊರಟ್ವಿ ನಾವು. ನೀವಲ್ಲಿ ನೋಡ್ಬೋದಲ್ಲ ಗಾಡಿ ಎಲ್ಲ ಪೂಜೆ ಮಾಡಬೇಕಾದ್ರೆ ಇಟ್ ವಾಸ್ ಇನ್ನು 6 ಗಂಟೆ ಆಗಿತ್ತು. ಇನ್ನು ಪೂಜೆ ಮಾಡಿ ಇನ್ನು ಎಲ್ಲರೂ ಸೇರಿ ಹೊರಡೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 6:30-45 ಆಗೋಗಿತ್ತು. ಆ್ಯಂಡ್ ಇಲ್ಲಿ ಫಸ್ಟ್ ಸ್ಟಾಪ್ ಬಂದು ಬ್ರೇಕ್ಫಾಸ್ಟ್ಗಾಗಿ ನಿಲ್ಸಿದ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದು ಮೈಸೂರು ಆನ್ ದ ವೇನೇ ಅಲ್ವಾ. ಸೊ ಅಲ್ಲಿ ಮೈಲಾರಿ ದೋಸೆ ಫೇಮಸ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೊಟ್ಟೆ ಕೇಳಬೇಕಲ್ವಾ, ಸಖತ್ ಹಶ್ವಾಗ್ತಿತ್ತು ಬಿಕಾಸ್ ಅರ್ಲಿ ಮಾರ್ನಿಂಗ್ ಎದ್ದಿದ್ರಿಂದ ಹಶ್ವಾಗ್ತಿತ್ತು ಅಂತ ಹೇಳಿ ಬಿಡ್ದಿಲೇ ಸ್ಟಾಪ್ ಕೊಟ್ವಿ ನಾವು ತಿಂಡಿಗಾಗಿ. ಆ್ಯಂಡ್ ಇನ್ನು ಕಸಿನ್ಸ್ ಗ್ಯಾಂಗ್ ಸೇರಿದ್ದೀವಿ ಅಂದಮೇಲೆ ರೀಲ್ ಮಾಡ್ತಿದ್ರೆ ಕಂಪ್ಲೀಟ್ ಆಗುತ್ತಾ, ನೆವರ್ ನೋ ಅಲ್ವಾ. ಸೊ ಹಾಗಾಗಿ ನಾ ಟ್ರಾನ್ಸಿಷನ್ ರೀಲ್ಸ್ ಮಾಡಬೇಕಿತ್ತು, ಅದಕ್ಕೋಸ್ಕರನೇ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀಲ್ನ ಮಾಡ್ತಿದ್ವಿ. ಸೊ ಇದು ಬಂದು ಇನ್ನೊಂದು ರೀಲ್ ಮಾಡ್ತಿದ್ವಿ ಇಲ್ಲಿ. ಸೊ ಡೈರೆಕ್ಟ್ ಆಗಿ ಫಸ್ಟ್ ಟೇಕಲ್ಲೇ ಆಗಲ್ವಲ್ಲ. ಸೊ ಇಲ್ಲಿ BTS ಆಫ್ ದ ರೀಲ್ಸ್ ನೀವು ನೋಡ್ಬೋದು. ಸೊ ದ ಆಕ್ಚುಲ್ ರೀಲ್ ಇಸ್ ಮಧ್ಯದಲ್ಲಿ ಮ್ಯೂಸಿಕ್ನ ನಾನು ಕಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ಸ್ ಬೀಳುತ್ತೆ. ಹಾಗಾಗಿ ಫುಲ್ ಸಾಂಗ್ ಹಾಕೋದಕ್ಕೆ ಆಗಲ್ಲ. ಆ್ಯಂಡ್ ಹಾಗೆ ಇನ್ನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ವಯನಾಡ್ಗೆ. ಸೊ ಇವಾಗ ನೀವು ಇಲ್ಲಿ ಈಗ ನೋಡ್ತಿರೋದು ಬಂದು ಕ್ಲಿಪ್ಪಿಂಗ್ಸ್ ಬಂದು ದಿಸ್ ಇಸ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಸೀನಿಕ್ ವ್ಯೂ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಲೈಕ್ ಆ ಕಡೆ ಈ ಕಡೆ ಫುಲ್ ಕಂಪ್ಲೀಟ್ಲಿ ಗ್ರೀನರಿ ಆ್ಯಂಡ್ ಲಶ್ ತುಂಬಾ ಚೆನ್ನಾಗಿತ್ತು. ಸೊ ಒಂದು ನ್ಯಾಪ್ ತೊಗೊಂಡು ಎದ್ದು ನೋಡೋ ಅಷ್ಟರಲ್ಲಿ ಆಲ್ರೆಡಿ ವಯನಾಡ್ ಸಿಟಿಗೆ ಬಂದ್ಬಿಟ್ಟಿದ್ದೀವಿ ಎಷ್ಟು ಬೇಗ ಅಂತ ಅನ್ನಿಸ್ತು. ಬಿಕಾಸ್ ಮಧ್ಯದಲ್ಲಿ ಆ್ಯಕ್ಚುಲಿ ಒಂದು ಪ್ಲೇಸ್ ಇದೆ, ಸನ್ಫ್ಲವರ್ ಫೀಲ್ಡ್, ಗುಂಡ್ಲುಪೇಟೆ ಹತ್ರ ಬರುತ್ತೆ. ಆ್ಯಕ್ಚುಲಿ ಅಲ್ಲಿ ಸ್ಟಾಪ್ ಕೊಡಬೇಕಿತ್ತು, ಬಟ್ ಎಲ್ಲರೂ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ವಿ ಅಂತ ಅಂದರೆ ಕಂಡುಬಿಡೋ ಅಷ್ಟರಲ್ಲಿ ಸಿಟಿ ಆಲ್ರೆಡಿ ವಯನಾಡ್ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಸನ್ಫ್ಲವರ್ ಫೀಲ್ಡ್ ಇರುತ್ತೆ. ಸೊ ಫೋಟೋ ಶೂಟ್ಸ್ ಆಗಿರಲಿ ಅಥವಾ ಪಿಕ್ಸ್ ತೊಗೊಳ್ಬೇಕು ಅಂದವ್ರಿಗೆ ತುಂಬಾ ಚೆನ್ನಾಗಿದೆ ಸ್ಪಾಟ್. ನಾನು ಆ್ಯಕ್ಚುಲಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ, ಬಟ್ ನಿದ್ದೆ ಮಾಡಿ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗೋಯ್ತು. ಸೊ ನೆಕ್ಸ್ಟ್ ಇಲ್ಲಿ ಅಲ್ಲೇ ಸಿಟಿಲಿ ಒಂದು ಸ್ಟಾಪ್ ಕೊಟ್ವಲ್ಲ. ಸೊ ಒಂದು ಸ್ಟೋರ್ ಇತ್ತು, ಹಾಗೆ ಇಲ್ಲಿ ನೋಡ್ತಿದ್ದೀವಿ ದೇರ್ ವೇರ್ ಸಮ್ ಸ್ಪೈಸಸ್ ಆಗಿರಲಿ. ಸೊ ಎಲ್ಲ ಹೇಳ್ತಿದ್ರು ಅವರು ಯಾವ್ದ್ಯಾವ್ದು ಅವೈಲೇಬಲ್ ಇದೆ ಅಲ್ಲಿ ಅಂತ. Pure coffee. Here one. Okay. Any new customer is coming to here, but I am telling don't buy more quantity. Okay. You are buy more quantity and get more profit. But I am telling don't buy more quantity. You can try first. Then either you can send me WhatsApp and send me. What is the cost? 35 ml, 110. 35 ml. 35 ml, 150 rupees. But no mix. This is the logo, very important. And lemongrass oil. ಸೊ ಅಂಗಡಿ ಓನರ್ ಬಂದು ಅದೇ ಹೇಳ್ತಿದ್ರು, ಸ್ಪೈಸಸ್ ಎಲ್ಲ ಹಾಗೆ ಬೇರೆ ಐಟಮ್ಸ್ ಎಲ್ಲ ತುಂಬ ಪ್ಯೂರ್ ಆಗಿ ಸಿಗುತ್ತೆ ಇಲ್ಲಿ. ಸೊ ಡೋಂಟ್ ಗೆಟ್ ಇಟ್ ಇನ್ ಅ ಲಾರ್ಜ್ ಕ್ವಾಂಟಿಟಿ. ನೋಡಿ ಶಿಪ್ಪಿಂಗ್ ಕೂಡ ಇದೆ ಬ್ಯಾಂಗ್ಳೂರ್ಗೆ ಅಂತ ಹೇಳ್ತಿದ್ರು. ಅಂದರೆ ಬೆಂಗಳೂರು, ಹೈದರಾಬಾದ್ ಎಲ್ಲಿದ್ದೀವೋ ಅಲ್ಲಿಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಸೀನರಿ ನೋಡಿ ನಿಮಗೆ ಗೊತ್ತಾಗೋಗಿರುತ್ತೆ. ವಿ ಆಲ್ರೆಡಿ ಆಲ್ಮೋಸ್ಟ್ ರೀಚ್ಡ್ ವಯನಾಡ್ ಅಂತಲೇ ಹೇಳ್ಬೋದು. ಸಚ್
ಪ್ಲೇಸ್ ಅಂತ ಹೇಳ್ಬೋದು. ಅಂದರೆ ಪದಗಳು ಸಾಲಲ್ಲ ಈ ಒಂದು ನೇಚರ್ನ ಏನೋ ಹೇಳೋದಕ್ಕೆ ಹೊಗಳೋದಕ್ಕೆ. ಐ ಫೀಲ್ ಲೈಕ್ ದಟ್ ವರ್ಡ್ಸ್ ಆರ್ ನಾಟ್ ಎನಫ್, ವರ್ಡ್ಸ್ ಆರ್ ನಾಟ್ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ಇನ್ನು ಲಂಚ್ ಟೈಮ್ ಆಗಿತ್ತು, ಹಾಗಾಗಿ ಇಲ್ಲಿ ಒಂದು ಹೋಟೆಲಲ್ಲಿ ನಿಲ್ಸಿದ್ವಿ. ಆಲ್ಮೋಸ್ಟ್ ರೀಚ್ ಆದ್ವಿ ರೆಸಾರ್ಟ್ಗೆ. ಜಸ್ಟ್ ಒಂದು 2 ಕಿಲೋಮೀಟರ್ ಏನೋ ಇತ್ತು ಅಷ್ಟೇ. ನೆಕ್ಸ್ಟ್ ಇನ್ನು ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು, ವಯನಾಡಲ್ಲಿ ಫೇಮಸ್ ಆಗಿರುವಂಥ ಒಂದಷ್ಟು ಲಿಸ್ಟ್ ಆಫ್ ಐಟಮ್ಸ್, ಆಕ್ಟಿವಿಟೀಸ್ ಅಂತ ಹೇಳ್ಬೋದು. ಹೈಯೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಗ್ಲಾಸ್ ಬ್ರಿಡ್ಜ್ ಆಗಿರಲಿ, ಜಿಪ್ ಲೈನ್ ಆ್ಯಂಡ್ ಈ ಎಲ್ಲ ಆಕ್ಟಿವಿಟೀಸ್ಗೆ ಡಿಫ್ರೆಂಟ್ ಪ್ರೈಸ್ ರೇಂಜ್ ಇದೆ. ಆ್ಯಂಡ್ ನಾವಿದ್ದ ಪ್ಲೇಸಿಂದ ಜಸ್ಟ್ ಒಂದು 2 to 3 ಕಿಲೋಮೀಟರ್ಸಲ್ಲಿ ಈ ಒಂದು ಕಂಪ್ಲೀಟ್ ಆಕ್ಟಿವಿಟಿ ಸ್ಪಾಟ್ ಇದ್ದಿದ್ದು. ಸೊ ನೆಕ್ಸ್ಟ್ ನಾವೇನು ಅನ್ಕೊಂಡ್ವಿ ಅಂದರೆ ವಿ ಥಾಟ್ ಆಫ್ ಲೈಕ್ ವಿಸಿಟಿಂಗ್ ಸಮ್ ಪ್ಲೇಸಸ್ ಆ್ಯಂಡ್ ದೆನ್ ಆಮೇಲೆ ಚೆಕ್ ಇನ್ ಆಗೋಣ ರೆಸಾರ್ಟ್ಗೆ ಅಂತ ಅನ್ಕೊಂಡ್ವಿ. ಸೊ ಅಲ್ಲಿ ಒಂದು ಫೇಮಸ್ ವಾಟರ್ಫಾಲ್ ಅಂದರೆ ಸೂಚಿಪರ ವಾಟರ್ಫಾಲ್ಸ್ ಅಂತ ಇದೆ, ಅಲ್ಲಿ ನಿಯರ್ ಬೈ ಪ್ಲೇಸಲ್ಲೇ. ಬಟ್ ಅವ್ರು ಏನು ಹೇಳಿದ್ರು ಅಂತ ಅಂದರೆ ಮಳೆ ಬರೋ ಥರ ಇದೆಯಲ್ಲ, ಸೊ ಮಳೆ ಬಂದರೆ ಕೆಳಗಡೆ ನೀರು ಹತ್ರ ಬಿಡಲ್ಲ, ಸೊ ಹೋಗಿ ಕೂಡ ವೇಸ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಬೇರೆ ಇನ್ನೊಂದು ಕಡೆ ಅಂದರೆ ಸೂಚಿಪರ ವಾಟರ್ಫಾಲ್ಸ್ ಹತ್ರನೇ ಬರುತ್ತೆ, ಇನ್ನೊಂದು ವ್ಯೂ ಪಾಯಿಂಟ್ ಹಾಗೆ ವಾಟರ್ಫಾಲ್ ಎರಡೂ ಇದೆ ಅಂತ ಹೇಳಿದ್ರು. ಸೊ ಸೂಚಿಪರ ವಾಟರ್ಫಾಲ್ಸ್ಗೂ ಕೂಡ ಎಂಟ್ರೆನ್ಸ್ ಫೀಸ್ ಇದೆ, ಇದಕ್ಕೂ ಕೂಡ ಎಂಟ್ರಿ ಫೀ ಇದೆ. ಸೂಚಿಪರಗೆ ಐ ಗೆಸ್ 150 to 200 ಆಗುತ್ತೆ. ಸೊ ಇಲ್ಲಿ ನಮಗೆ ಈ ಒಂದು ವ್ಯೂ ಪಾಯಿಂಟ್ಗೆ 100 rupees ಚಾರ್ಜ್ ಮಾಡಿದ್ರು ಪರ್ ಪರ್ಸನ್. ಹೆಂಗಿತ್ತು ವೆದರ್ ಆಗಲೇ? ಇವಾಗ ಹೆಂಗಾಯ್ತು? ಫುಲ್ ಚೇಂಜ್ ಆಗಲೇ ವೆದರ್ ಫುಲ್ಲು ಶೆಕೆ ಅಂತಿದ್ವಿ, ಇವಾಗ ಇಟ್ಸ್ ರೈನಿಂಗ್. ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್ ಐ ವಾಸ್ ಟಾಕಿಂಗ್ ಅಬೌಟ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ, ಸೊ ಥ್ಯಾಂಕ್ ಗಾಡ್ ಫಸ್ಟೇ ನಾವು ಒಂದು ಪ್ರಿಕಾಷನರಿ ಮೆಷರ್ ಆಗಿ ರೈನ್ ಕೋಟ್ಸ್ ಆಗಿರಲಿ, ಅಂಬ್ರೆಲಾ, ಸೊ ಇದೆಲ್ಲ ತೊಗೊಂಡು ಹೋಗಿದ್ವಿ. ಬಿಕಾಸ್ ಇವಾಗಂತೂ ಇಟ್ಸ್ ರೈನಿ ಸೀಸನ್ ಅಲ್ವಾ, ಹಾಗಾಗಿ ಐ ಸಜೆಸ್ಟ್ ಟು ಕ್ಯಾರಿ ದೋಸ್ ಥಿಂಗ್ಸ್. ಆ್ಯಂಡ್ ಇಲ್ಲಿ ನಾವು ನಡ್ಕೊಂಡು ಬರ್ತೀವಲ್ಲ ಈ ಒಂದು ವ್ಯೂ ಪಾಯಿಂಟ್ಗೆ, ದಾರಿದು ಅದರ ಒಂದು ಕ್ಲಿಪ್ಪಿಂಗ್ಸ್ ನನಗೆ ಸಿಗ್ತಿಲ್ಲ, ಮಿಸ್ ಆಗೋಗಿದೆ, ಇಲ್ಲಾಂದರೆ ತೋರಿಸ್ತಿದೆ. Cruising down the highway, windows down low, sunset paints the sky in a fiery glow. ಈ ಒಂದು ವ್ಯೂ ಪಾಯಿಂಟ್ಗೆ ಬರಬೇಕಾದ್ರೆ ದಾರಿ ಫುಲ್ಲು ಮಡ್ ರೋಡ್ ಇದೆ, ಡ್ಯಾಂಪ್ ಆ್ಯಂಡ್ ವೆಟ್ ಆಗಿರೋದ್ರಿಂದ ಇಟ್ಸ್ ಅ ಕಾಮನ್ ಥಿಂಗ್ ಅಲ್ವಾ, ಲೀಚಲ್ಲಿ ಜಾಸ್ತಿ ಇರುತ್ತೆ. ಸೊ ಅದು ಬ್ಲಡ್ನ ಸಕ್ ಮಾಡಿದೆ, ಹೀರ್ಕೊಳ್ಳುತ್ತೆ. ಸೊ ಅದು ಒಂಥರ ಲೈಕ್ ಕಾನ್ಷಿಯಸ್ನೆಸ್ ಇರಬೇಕು, ಲೀಚ್ ಇದೆಯಾ ಅಂತ ನೋಡ್ಕೊಂಡೇ ಬಂದಿದ್ದಾಯಿತು. ಸೊ ಅಲ್ಲಿಂದ ಬಂದರೆ ಸ್ಟೆಪ್ಸ್ ಇದೆ, ಸೊ ಸ್ಟೆಪ್ಸ್ನ ಹತ್ಕೊಂಡು ಬಂದರೆ ಈ ಒಂದು ಸ್ಟೇಜ್ ಥರ ಇರುತ್ತೆ, ಅಲ್ಲಿಂದ ನಾವು ಆ ಒಂದು ಏನೋ ವಾಟರ್ಫಾಲ್ನ ನೋಡ್ಬೋದು. ಬಟ್ ಇಲ್ಲಿ ಮೇಲಕ್ಕೆ ಬಂದು ನೋಡಿದ್ಮೇಲೆ ವಾವ್ ಅಂತ ಹೇಳ್ಬೋದು ವ್ಯೂ ಪಾಯಿಂಟ್. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಮಳೆ ಬಂದಾಗ ಏನು ಫುಲ್ ಕ್ಲೋಸ್ಡ್ ಆಗೋಗಿತ್ತು, ಅಂದರೆ ವ್ಯೂ ಏನು ಕಾಣಿಸ್ತಾ ಇರಲಿಲ್ಲ. ಒಂದು ವಾಟರ್ಫಾಲ್ ಕಾಣಿಸ್ತು, ಹಾಗೆ ರೈನ್ಬೋ ಕೂಡ ಬಂತು. ಇನ್ನೊಂದು ನಾವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ, ತುಂಬಾ ಚೆನ್ನಾಗಿ ಬಂತು. ಹಾಗೆ ನೋಡ್ತಾ ನೋಡ್ಬೋದು ಇಲ್ಲಿ ಫಾಗ್ ಕೂಡ ಹಾಗೆ ಇನ್ನು ಆಲ್ಮೋಸ್ಟ್ ಫುಲ್ ಕವರ್ ಆಗ್ತಾ ಬಂತು. Head over heels for that someone, head for the hills for nothing. ಸೊ ನೆಕ್ಸ್ಟ್ ಬಂದು ಇಲ್ಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ರೆಸಾರ್ಟ್. ನಾವು ಬುಕ್ ಮಾಡಿದಂಥ ರೆಸಾರ್ಟ್ ಬಂದು ವುಡ್ ಮಾಂಕ್ಸ್. ಸೊ ಈ ರೆಸಾರ್ಟಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ 1.5 to 2 ಕಿಲೋಮೀಟರ್ ಬಿಫೋರೇ ನಾವು ಆಗಲೇ ನಾನು ತೋರಿಸಿದ್ನಲ್ಲ, ಸೊ ಅಲ್ಲೇ ಟಿಟಿನ ಪಾರ್ಕ್ ಮಾಡಬೇಕು, ಅಂದರೆ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಸೊ ಅಲ್ಲಿಂದ ರೆಸಾರ್ಟ್ಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಅವರ ಒಂದು ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ದಿಸ್ ರೈಡ್ ಟುವರ್ಡ್ಸ್ ದ ರೆಸಾರ್ಟ್ ಇಸ್ ಆ್ಯನ್ ಆಫ್ ರೋಡ್ ಜೀಪ್ ರೈಡ್ ಅಂತ ಹೇಳ್ಬೋದು. ತುಂಬಾ ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಪ್ಲೀಸ್ ಮಿಸ್ ಮಾಡಿದಿರ ಫುಲ್ಲಾಗಿ ನೋಡಿ. ಸೊ ರೋಡ್ ಸ್ಟಾರ್ಟಿಂಗ್ ಏನೋ ಓಕೆ ಅಂತ ಅನ್ನಿಸ್ತು, ಆಮೇಲೆ ಹೋಗ್ತಾ ಈ ರೀತಿ ಚಿಕ್ಕ ಪಾರ್ಕ್ ಹೋಲ್ಸ್ ಎಲ್ಲ ಇತ್ತು, ಮಳೆ ಬಂದಿದ್ದರಿಂದ ಫುಲ್ ನೀರು ತುಂಬ್ಕೊಂಡಿತ್ತು. ಆಮೇಲೆ ನೋಡ್ತಿದ್ದೀವಿ ಫುಲ್ಲು ಬಂಡೆ ಕಲ್ಲು ಎಲ್ಲ ಹಂಗಂಗೆ ಇದೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಸೀರಿಯಸ್ಲಿ ನನ್ನ ಮುಖ ನೋಡಿ ನಿಮಗೆ ಅರ್ಥ ಆಗೋಗಿರುತ್ತೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿ. ಬಿಕಾಸ್ ಇಲ್ಲಿ ನೋಡಿ ಹೇಗಿದೆ ಅಂತ ಅಂದರೆ ಸೀರಿಯಸ್ಲಿ ಹಂಗೆ ಅನ್ಸೋದು, ಎಲ್ಲಿ ಸ್ಕಿಡ್ ಆಗಿ ಜೀಪ್ ಬಿದ್ದೋಗುತ್ತೆ ಅಂತ. ನೋಡಿ ಇಲ್ಲಿ ನಾನು ಝೂಮ್ ಹಾಕಿ ತೋರಿಸಿದ್ದೀನಿ. ಸೊ ದಿಸ್ ವಾಸ್ ದಿ ಕಂಡೀಷನ್ ಆಫ್ ದಿ ರೋಡ್. ಈ ರೀತಿ ಇದೆ ಬಿಕಾಸ್ ಮಳೆ ಅಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಫ್ ರೋಡ್ ಜೀಪ್ ರೈಡ್ ಅಂತ ಹೇಳ್ತಾರೆ, ಗೊತ್ತು. ಬಟ್ ಸ್ಟಿಲ್ ಈ ರೀತಿ ಇವಾಗ ನೀವು ನೋಡಿ ರೋಡ್ ಹೇಗಿದೆ. ನಾನು ಮುಂದೆನೇ ಕೂತಿದ್ದ, ನೀಟಾಗಿ ರೋಡು ಮುಂದೆ ಕ್ಲೀನಾಗಿ ಕಾಣಿಸ್ತಿತ್ತು. ಸೊ ನನ್ನ ಮುಖ ಇಲ್ಲಿ ಎಕ್ಸ್ಪ್ರೆಷನ್ ನೋಡಿ ನಿಮಗೆ ಗೊತ್ತಾಗೋಗಿರುತ್ತೆ ಹೇಗಿತ್ತು ಅಂತ. ಒಂದೊಂದು ಪ್ಲೇಸ್ ಇದೆ ಅಲ್ಲಿ
ನಿಜವಾಗ್ಲೂ ಇದನ್ನು ದಾಟ್ಕೊಂಡು ಹೋಗ್ತಾರಾ ಅವರು ಅಂತ ಕ್ವೆಶನ್ ಮಾರ್ಕ್ ಆಗುತ್ತೆ. ಬಿಕಾಸ್ ರೋಡ್ ಅಷ್ಟು ಇದಾಗಿರುತ್ತೆ. ಅಂದರೆ ಜೀಪ್ ಅಲ್ವಾ, 4 ಸ್ಟ್ರೋಕ್ ಇಂಜಿನ್, ಸೊ ಹಾಗಾಗಿ ಅದಕ್ಕೆ ಒಂದು ಪವರ್ ಇರುತ್ತೆ ಸ್ಟೋನ್ನ ದಾಟ್ಕೊಂಡು ಹೋಗೋದಕ್ಕೆ ಅಥವಾ ಏನೇ ಒಂದು ಬಂಡೆ ಕಲ್ಲಿದ್ರು ಸೊ ಅದನ್ನು ಓವರ್ಕಮ್ ಮಾಡಿ ಬರೋದಕ್ಕೆ ಜೀಪ್ಗೆ ಆ ಪವರ್ ಇರುತ್ತೆ. ಆ್ಯಂಡ್ ಡ್ರೈವರ್ ಅವರಿಗೆ ನಾನು ಅದೇ ಹೇಳ್ತಿದ್ದೆ, ಇಟ್ ವಾಸ್ ಕ್ರೇಜಿ ಆ್ಯಂಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು, ಆಫ್ ರೋಡ್ ಜೀಪ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಅಂದೆ. ಸೊ ಹಿ ವಾಸ್ ಲೈಕ್, ದಿಸ್ ಇಸ್ ನಾಟ್ ಕ್ರೇಜಿ ಆರ್ ದಿಸ್ ಇಸ್ ನಾಟ್ ಅನ್ ಅಡ್ವೆಂಚರಸ್ ರೈಡ್. ದಿ ಆಕ್ಚುಯಲ್ ಅಡ್ವೆಂಚರ್ ಇಸ್ ವೆನ್ ಇಟ್ ಸ್ಟಾರ್ಟ್ಸ್ ಟು ರೈನ್. ಆ ಒಂದು ಮಳೆ ಬೀಳ್ತಿರ್ಬೇಕಾದ್ರೆ ಜೀಪಲ್ಲಿ ಹೋಗ್ತೀವಲ್ಲ, ಸೊ ಅವಾಗ ದಟ್ ಈಸ್ ಅನ್ ಅಡ್ವೆಂಚರಸ್ ಥಿಂಗ್. ಸೊ ದಿಸ್ ಇಸ್ ನಥಿಂಗ್, ದಿಸ್ ಇಸ್ ಜಸ್ಟ್ ಅ ನಾರ್ಮಲ್ ರೈಡ್ ಅಂತ ಅವ್ರಿಗೆ ಹೇಳ್ತಿದ್ರು. ಅವರೇನು ಹೋಗಿ ಅವರಿಗೆ ರೂಢಿ ಆಗೋಗಿರುತ್ತೆ. ಬಟ್ ಅವರ ಒಂದು ಡ್ರೈವಿಂಗ್ ಕಾನ್ಫಿಡೆಂಟ್ ಲೆವೆಲ್ ಅಂತೂ ಇಟ್ಸ್ 100% ಅಂತ ಹೇಳ್ಬೋದು, ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಇನ್ನು ನಾವು ರೆಸಾರ್ಟ್ಗೆ ರೀಚ್ ಆದ್ವಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇದೇನಪ್ಪ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೊಳ್ಬೋದು ನೀವು. ಅಂದರೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ ತಕ್ಷಣ ಅದು ವರ್ಸ್ಟ್ ಆಗಿತ್ತು ಅಂತ ಅಲ್ಲ. ಸಮಥಿಂಗ್ ಒಂದು ಹೊಸದಾಗಿ ನಾವು ಟ್ರೈ ಮಾಡಿದಾಗ ಇಟ್ ವಾಸ್ ಕ್ರೇಜಿ, ಬಟ್ ತುಂಬಾ ಚೆನ್ನಾಗಿತ್ತು. ಅದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಹೇಳ್ತಾರಲ್ಲ, ಸೊ ಆ ರೀತಿ. ಆ್ಯಂಡ್ ಫೈನಲಿ ವಿ ರೀಚ್ ಆರ್ ರೆಸಾರ್ಟ್ ಇಯರ್. ನೋಡಿ ಇಲ್ಲಿ, ಸೊ ಈ ಒಂದು ಪಾತಲ್ಲೇ ನಾವು ಇವಾಗ ಬಂದಿದ್ದು. ಫೈರ್ ಕ್ಯಾಂಪ್ ಏರಿಯಾನಾ? ಸೊ ದಿಸ್ ಇಸ್ ದಿ ಫೈರ್ ಕ್ಯಾಂಪ್ ಏರಿಯಾ. ರಾತ್ರಿ ಇಲ್ಲೇ ಫೈರ್ ಕ್ಯಾಂಪ್. ಥ್ಯಾಂಕ್ ಗಾಡ್ ರೂಫ್ ಟಾಪ್ ಇದೆ. ರೂಫ್ ಟಾಪ್ ಇರಲಿಲ್ಲ ಅಂದ್ರೆ ಫೈರ್ ಕ್ಯಾಂಪೇ ಕ್ಯಾನ್ಸಲ್ ಆಗ್ತಿತ್ತು ನಮಗೆ. ಸೊ ಐ ಗೆಸ್ ದಿಸ್ ಇಸ್ ಓಪನ್ ಫೈರ್ ಕ್ಯಾಂಪ್ ಇಫ್ ಇಟ್ ಡಸಂಟ್ ರೈನ್ ಐ ಗೆಸ್. ಸೊ ಅಲ್ಲಿ ನೀವು ನೋಡ್ತಿರೋದು ಬಂದು ದಟ್ ಈಸ್ ಟೆಂಟ್ ಸ್ಟೇ. ಅಲ್ಲಿ ಎರಡು ಕಾಣಿಸ್ತಿದೆಯಲ್ಲ ಅದು ಟೆಂಟ್ ಸ್ಟೇ, ದಟ್ ಈಸ್ ಬ್ರೂಕ್ ಶಾಕ್. ಅಲ್ಲಿ ಪಕ್ಕದಲ್ಲೇ ಒಂದು ರಿವರ್ ಇದೆ. ಸೊ ಇನ್ನೊಂದು ಬಂದು ಆ ಕಡೆ ದಟ್ ಈಸ್ ದಿ ಅದರ್ ಸೈಡ್ ಊದ್ ಕ್ಯಾಬಾನಾ ಅಂತ ಇದೆ. ಸೊ ನಾವು ಅದನ್ನು ಬುಕ್ ಮಾಡಿರೋದು. ಸೊ ಒಬ್ಬೊಬ್ಬರು ಒಂದೊಂದು ಸ್ಪಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ತೋರಿಸ್ತೀನಿ ಹೇಗಿದೆ ಏನೋ ಅಂತ. ಸೊ ಒಂದು ಬ್ರೂಕ್ ಶಾಕ್ ಅಂತ ಹೇಳಿದ್ನಲ್ಲ, 3 ಟೈಪ್ಸ್ ಆಫ್ ಏನೋ ಪಾಸ್ ಆಯಿತು. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಸ್ಟೇಯರ್ಸ್ ಇಲ್ಲಿ. ಟೆಂಟ್ ಒಂದು, ಬ್ರೂಕ್ ಶಾಕ್, ಹಾಗೆ ವುಡ್ ಕ್ಯಾಬಾನಾ ಅಂತ ಹೇಳಿ. ಸೊ ಅದರ ಪ್ರೈಸ್ ಎಲ್ಲ ನಾನು ಕಂಪ್ಲೀಟಾಗಿ ಆಮೇಲೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲೇ ಡಿಸ್ಪ್ಲೇಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲಿ ಡಿಸ್ಪ್ಲೇಲಿ. ಸೊ ನಾವು ಬಂದು ವುಡ್ ಕ್ಯಾಬನ್ನ ತೊಗೊಂಡಿದ್ದೀವಿ, 3 ಶೇರಿಂಗ್, ನಾವು ಕಸಿನ್ಸ್ ಇರೋದು. ಸೊ ಆ ರೀತಿ ಇದೆ. ಬಟ್ ದಿಸ್ ಇಸ್ ಕ್ರೇಜಿ ಮ್ಯಾನ್. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆ ರೀತಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿರೋದು ಜೀಪಲ್ಲಿ. ಡ್ಯಾಮ್ ಕ್ರೇಜಿ. ಅಯ್ಯಪ್ಪ, ಜೀಪ್ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ ಆಗೋಗಿತ್ತು. ಫುಲ್ ಸ್ಕಿಡ್ ಕೂಡ ಆಯಿತು ಜೀಪು. ಸೊ ದಿಸ್ ಇಸ್ ದ ಬ್ರೂಕ್ ಶಾಕ್. ಇಲ್ಲಿ ನೀವು ಇಲ್ಲಿ ನೀವು ನೋಡ್ಬೋದು ಬ್ರೂಕ್ ಶಾಕ್. ಟೆಂಟ್ ಸ್ಟೇ. ಈ ಮಳೇಲಿ ಟೆಂಟ್ ಸ್ಟೇ ತೊಗೊಂಡ್ಬಿಟ್ರೆ ಅಷ್ಟೇ, ಕತೆ ಮುಗೀತು. ನಿದ್ದೆನೂ ಬರಲ್ಲ, ಏನೂ ಬರಲ್ಲ. ಟೆಂಟ್ ಸ್ಟೇ ತೊಗೊಂಡ್ರೆ ಹೇಗಿರುತ್ತೆ? ಟೆಂಟ್ ಸ್ಟೇ ಈ ಮಳೆಗಾಲದಲ್ಲಿ ಇವಾಗ ತೊಗೊಂಡ್ರೆ ಇಲ್ಲಿ ನೋಡಿ, ದಿಸ್ ಇಸ್ ದ ಟೆಂಟ್ ಸ್ಟೇ. ಅಷ್ಟೇ, ಮಲ್ಗೋದನ್ನು ಮರ್ತೋಗ್ಬಿಡ್ಬೇಕು. ಲೀಚ್ ಇರುತ್ತೆ ಇಲ್ಲಿ, ಲೀಚ್ ಬೇರೆ ಕಾಟ, ಹಂಗಂಗೆ ಹತ್ಕೊಂಡ್ಬಿಡುತ್ತೆ. ಸೊ ಅಲ್ಲಿ ರಿವರ್ ಇದೆ, ಆಮೇಲೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಅದೇನು ಹುಳ ಅಂತ ಗೊತ್ತಿಲ್ಲ, ಇಷ್ಟು ಸೌಂಡ್ ಇದೆ. ಬಟ್ ಇಟ್ಸ್ ಅ ಕಂಪ್ಲೀಟ್ ನೇಚರ್ ವೈಬ್ ರೆಸಾರ್ಟ್ ಅಂತ ಹೇಳ್ಬೋದು. ಜಸ್ಟ್ ಇವಾಗೇ ಇನ್ನೂ ಬಂದಿದ್ದು. ಸೊ ಆಲ್ಮೋಸ್ಟ್ ಟೈಮ್ ಇವಾಗ ಇಟ್ಸ್ ಬೀನ್ ಆಲ್ರೆಡಿ 6 o'clock. 3:30 ಚೆಕ್ ಇನ್ ಇದ್ದಿದ್ದು, 6 o'clock ಬಂದಿದ್ದೀವಿ. ಇಲ್ಲಿ ನೋಡಿ ಹೇಗಿದೆ. ಸೊ ಈ ರೀತಿ ಇದೆ ರೂಟು. ಸೊ ದಿಸ್ ಇಸ್ ದ ಬ್ರೂಕ್ ಶಾಕ್. ಈ ರೀತಿ ಕಾಣಿಸುತ್ತೆ ಬ್ರೂಕ್ ಶಾಕ್ ಸ್ಟೇ. ಆ್ಯಂಡ್ ದ ಬ್ಯೂಟಿಫುಲ್ ಪಾರ್ಟ್ ಇಸ್ ದೇರ್ ಇಸ್ ಅ ರಿವರ್ beside it. ಇಲ್ಲಿ ಕಂಪ್ಲೀಟಾಗಿ ರಿವರ್ ಫುಲ್ಲು ರನ್ ಆಗುತ್ತೆ. ಅಲ್ಲಿ ಬ್ರೂಕ್ ಶಾಕ್ಸ್ ಎಲ್ಲ ಇದೆಯಲ್ಲ ಕಂಟಿನ್ಯೂಸ್ ಆಗಿ ಇಷ್ಟೊಂದು. ಸೊ ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಈ ನೀರಲ್ಲಿಂದ ಹೋಗುತ್ತೆ. ಅಲ್ಟಿಮೇಟ್. ಸೊ
ಹೇಗಿದೆ ರೂಮ್ಸ್ ಎಲ್ಲ ಏನು ಅಂತ ಹೇಳಿ ಮತ್ತೆ ಆಮೇಲೆ ವಿಡಿಯೋ ಮಾಡ್ತೀನಿ. ಹೇಳಿದ್ನಲ್ಲ ಈಗಲೇ ಜಸ್ಟ್ ಚೆಕ್ ಇನ್ ಆಗಿದ್ದು. ಸೊ ಅದೇ ನೋಡ್ತಾ ಇದ್ದೀವಿ ಹೇಗಿದೆ ಏನು ಅಂತ. ಇನ್ನು ಸೆಟಲ್ ಆಗಬೇಕು. ಬಂದಿದ ತಕ್ಷಣ ಸ್ನ್ಯಾಕ್ಸ್ ಆ್ಯಂಡ್ ಟೀ ಕೊಡಬೇಕು. ಬ್ಲ್ಯಾಕ್ ಟೀ ಅಂತ ಹೇಳಿದ್ರು. ಸೊ ನಾಟ್ ಶೋರ್ ವಿಟ್ ಆರ್ ದೇ ಗೋಯಿಂಗ್ ಟು ಪ್ರೊವೈಡ್ ಅಂತ ಹೇಳಿ. ಸೊ ಫಸ್ಟ್ ಏನಾದರೂ ತಿನ್ನಬೇಕು. ಕಂಪ್ಲೀಟ್ ನೇಚರ್ ಇಷ್ಟಪಡೋರು ಇಲ್ಲಿ ಬರಲೇಬೇಕು, ಕಂಪಲ್ಸರಿ. ಸೊ ಇದಿಷ್ಟು ಬಂದು ರೆಸಾರ್ಟ್ನ ಒಂದು ಓವರ್ ವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ ಒಂದು ರೂಮ್ ಟೂರ್ ಅಂದರೆ ವುಡ್ ಕ್ಯಾಬನದಾಗಿರಲಿ ನಾನು ನೆಕ್ಸ್ಟಲ್ಲಿ ತೋರಿಸ್ತೀನಿ. ಬ್ರೂಕ್ ಶಾಕ್ದು ಇವಾಗ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ವೆರಿ ಕಾಂಪ್ಯಾಕ್ಟ್ ಸ್ಪೇಸ್ ಅಂತ ಹೇಳ್ಬೋದು ಈ ಬ್ರೂಕ್ ಶಾಕ್. ನೀವು ಇಲ್ಲಿ ನೋಡ್ತಿರೋದು ಬಂದು ಅದೇ. ಇಲ್ಲಿ ಒಂದು ಬೆಡ್ ಇರುತ್ತೆ, ಹಾಗೆ ಪಕ್ಕದಲ್ಲಿ ಒಂದು ಮಿರರ್ ಅಷ್ಟೇ. ಇಟ್ಸ್ ನಾಟ್ ಸೋ ಸ್ಪೇಷಿಯಸ್. ಇಷ್ಟೇ ಇರೋದು. ನೀವು ಇಲ್ಲಿ ನೋಡ್ಬೋದಲ್ಲ, ಇಷ್ಟು ಸ್ಪೇಸಲ್ಲಿ ಈ ಒಂದು ಬ್ರೂಕ್ ಶಾಕ್ ಬರುತ್ತೆ. ಇದಕ್ಕೆ ಏನಪ್ಪ ಅಡ್ವಾಂಟೇಜ್ ಅಂತ ಅಂದರೆ ಪಕ್ಕದಲ್ಲಿ ರಿವರ್ ಫ್ಲೋ ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ಅ ಪ್ಲಸ್ ಅಂತ ಹೇಳ್ಬೋದು. ಸೊ ಸೊ ನೋಡಿದ್ರಲ್ಲ, ಈ ರೀತಿ ಒಂದು ಬ್ರೂಕ್ ಶಾಕ್ ಆಪೋಸಿಟಲ್ಲಿ ಈ ಒಂದು ರಿವರ್ ಫ್ಲೋ ಆಗುತ್ತೆ. ಅಲ್ಲಿ ಒಂದು ಸ್ವಿಂಗ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಅದಾಗಿರಲಿ. ಆ್ಯಂಡ್ ವುಡ್ ಕೆಬೆನದು ಒಂದು ರೂಮ್ ಟೂರ್ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಬಿಕಾಸ್ ಈ ವಿಡಿಯೋಲೇ ತುಂಬ ಲೆಂತಿ ಆಗೋಗುತ್ತೆ. ಆಲ್ರೆಡಿ ವಿಡಿಯೋ ಲೆಂತ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಬಿ ಪೋಸ್ಟಿಂಗ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ಒಂದು ಪ್ಯಾಕೇಜಲ್ಲಿ ಏನೆಲ್ಲ ಫುಡ್ ಇನ್ಕ್ಲೂಡ್ ಆಗಿತ್ತು, ಹಾಗೆ ದ ನೆಕ್ಸ್ಟ್ ಡೇಗೆ ನಾವು ಇನ್ನೊಂದು ಕಡೆ ರೆಸಾರ್ಟ್ನ ಬುಕ್ ಮಾಡಿದ್ದು. 2 days ಇಲ್ಲೇ ಸ್ಟೇ ಆಗಲಿಲ್ಲ. ಸೊ ಅದರ ಒಂದು ಟೂರ್ ಆಗಿರಲಿ ಹೇಗಿತ್ತು ಏನು ಅಂತ ವಿಲ್ ಬಿ ಕಂಪ್ಲೀಟ್ಲಿ ಶೇರಿಂಗ್ ಇಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಹಾಗಾಗಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಒಂದು ಚಿಕ್ಕ ಕಾಮೆಂಟ್ ಆದರೂ ಪರವಾಗಿಲ್ಲ, ಪ್ಲೀಸ್ ಟು ಲೆಟ್ ಮಿ ನೋ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ದ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ವಯನಾಡ್ ಟ್ರಿಪ್ಗೆ ಪ್ಲಾನ್ ಮಾಡ್ತಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.